ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಲ್ಲ, ಇನ್ವೆಸ್ಟಿಂಗ್ ಮಾಡಲ್ಲ, ದುಡ್ಡಿಲ್ಲ, ಏನೂ ಇಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೆಲಸ ಗಿಟ್ಟಿಸ್ಕೊಳ್ಳೋದು ಹೇಗೆ, ಸ್ಟಾಕ್ ಮಾರ್ಕೆಟ್ ಬೆಳೀತಾ ಇದೆ, ನನ್ನ ಲೈಫ್ ಅನ್ನು ಬೆಳೆಸೋದು ಹೇಗೆ, ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಂಗೆ ಜಾಬ್ ಬೇಕು, ಕೆರಿಯರ್ ಗ್ರೋತ್ ಬೇಕು, ಸ್ಟಾಕ್ ಬ್ರೋಕರ್ ಆಗೋದು ಹೇಗೆ, ದಟ್ ಈಸ್ ಸಬ್ ಬ್ರೋಕರ್ ಆಗಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡಿಯೋದು ಹೇಗೆ. ಸಬ್ ಬ್ರೋಕರ್ ಅಂದ್ರೆ ಏನು, ಈ ಸಬ್ ಬ್ರೋಕರ್ ಲೈಸೆನ್ಸ್ ಇಟ್ಕೊಂಡು ನಾವು ಹೇಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡಿಯೋದು. ಕರ್ನಾಟಕದಲ್ಲಿ ಯಾರು ಬಾಯಿ ಬಿಡದೇ ಇರೋಂಥ ಟಾಪಿಕ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಬ್ ಬ್ರೋಕರ್ ಆಗೋದು ಹೇಗೆ, ಪ್ರತಿಯೊಂದು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ. ನೀವು ಕೇಳಿರ್ತೀರಾ, ನಿಮ್ಮ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೇಕಾ ಅಂತಾರೆ. ಯಾಕಂದ್ರೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿದ್ರೆ ಸರ್ಟೆನ್ ಕಮಿಷನ್ ಹಾಗೂ ಪರ್ಸೆಂಟೇಜ್ ಲೈಫ್ ಲಾಂಗ್ ನಿಮ್ಮ ಫ್ರೆಂಡ್ಗೆ ಹೋಗುತ್ತೆ. ನೀವೇ ನೋಡಿರ್ತೀರ, ರೆಫರ್ ಮಾಡ್ತಾರೆ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡು, ಏಂಜಲ್, ಝರೋದಾ, ಮೋತಿಲಾಲ್, ಶೇರ್ ಖಾನ್, ಅಪ್ಸ್ಟಾಕ್ಸ್ ಆರ್ ನೆಕ್ಸ್ಟ್ TD Bull. ಸೊ ಯಾಕೆ ಅಂದರೆ ಸಬ್ ಬ್ರೋಕರಲ್ಲಿ ಅಷ್ಟು ಬೆನಿಫಿಟ್ಸ್ ಇದೆ. ಸರ್, ಸಬ್ ಬ್ರೋಕರ್ ಆಗೋದು ಹೇಗೆ? ಎಲಿಜಿಬಿಲಿಟಿ ಏನಿದೆ ಅಂದರೆ ಮಿನಿಮಮ್ 18 ವರ್ಷ ಆಗಿರಬೇಕು. ಸೊ ಇದರಲ್ಲಿ PUC 10th ಅಂತ ಹಾಕಿರ್ತಾರೆ. ಸೊ ಬಟ್ ಆಕ್ಚುಲಿ ಸ್ಪೀಕಿಂಗ್ ಡಿಗ್ರಿ ಇದ್ರೆ ಒಳ್ಳೇದು. ಇವಾಗ ಏನೋ 10th PUCಗೂ ಕೊಟ್ಬಿಡ್ತಾರೆ, ಬಟ್ ಹೋಗ್ತಾ ಹೋಗ್ತಾ ರೂಲ್ಸ್ ತುಂಬಾ ಟೈಟ್ ಆಗುತ್ತೆ. ನೆಕ್ಸ್ಟ್ ಡಿಗ್ರಿ ಕಂಪಲ್ಸರಿ ಇರಬೇಕಾಗುತ್ತೆ. ಸಬ್ ಬ್ರೋಕರ್ ಆಗೋದಕ್ಕೆ ಏನ್ ಇರ್ಬೇಕಂದ್ರೆ 18 years ಏಜ್ ಆಗಿರಬೇಕು ಅಂಡ್ ಮಿನಿಮಮ್ ಡಿಗ್ರಿ ಇದ್ರೆ ಒಳ್ಳೇದು. ಜೊತೆಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಹಾಜ್ಞಾನ, ದೊಡ್ಡ ಜ್ಞಾನ ಇರಬೇಕು, ಸಿಕ್ಕಾಪಟ್ಟೆ ನಾಲೆಜ್ ಇರಬೇಕು. ಸಬ್ ಬ್ರೋಕಿಂಗ್ ಆಗೋದು ಅಷ್ಟು ಈಸಿ ಅಲ್ಲ, ಅದನ್ನ ಮ್ಯಾನೇಜ್ ಮಾಡೋದು ಅಷ್ಟು ಈಸಿ ಇಲ್ಲ. ಇವಾಗ ನನ್ನ ಮಾತನ್ನ ಕೇಳಿ ನೀವು ಅರ್ಜೆಂಟಲ್ಲಿ ಸಬ್ ಬ್ರೋಕಿಂಗ್ ತಗೊಳ್ಳೋದಲ್ಲ ಮುಖ್ಯ, ಅದನ್ನ ಮೇಂಟೈನ್ ಮಾಡೋ, ಕ್ಲೈಂಟ್ಸ್ ಜೊತೆ ಮಾತಾಡಿ ಕ್ಲೈಂಟ್ಸ್ಗೆ ಸರ್ವಿಸ್ ಕೊಡೋ ಕೆಪಾಸಿಟಿ ನಿಮ್ಗೆ ಇರಬೇಕು. ದಿನಕ್ಕೊಂದು 20-30 ಜನ ಕಾಲ್ಸ್ ಮಾಡ್ತಾರೆ, ಅದು ಶೇರ್ ತಗೊಳ್ತಾ ಇಲ್ಲ, ಇದು ಬೈ ಆಗಿಲ್ಲ, ಇದು ಸೆಲ್ ಆಗಿಲ್ಲ. ಸೊ ಅದನ್ನ ನೀವು ಮ್ಯಾನೇಜ್ ಮಾಡೋದಕ್ಕೆ ಶಕ್ತಿ ನಿಮ್ಮಲ್ಲಿದ್ರೆ ನೀವು ಫಸ್ಟ್ ಟ್ರೇಡರಾ, ನೆನ್ಪಿಟ್ಕೊಳ್ಳಿ, ನೀವು ನಿಜವಾಗ್ಲೂ ಟ್ರೇಡರಾ. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೆರಿಯರ್ ಮಾಡ್ಕೋಬೇಕಾ, ನಿಮ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಗ್ರೋತ್ ಆಗ್ಬೇಕು ಅಂದ್ಕೊಂಡಿದ್ದೀರಾ, ಇಲ್ಲಿ ನೀವು ತಿಂಗಳಿಗೆ ಟ್ರೇಡಿಂಗ್ ಇನ್ಕಮ್ 0, ಇನ್ವೆಸ್ಟಿಂಗ್ ಇನ್ಕಮ್ 0, but still you want to make lakhs together only by your services. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸರ್ವಿಸ್ ಕೊಟ್ಟು ನೀವು ಲಕ್ಷಾಂತರ ರೂಪಾಯಿ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ದ ಬೆಸ್ಟ್ ಆಪ್ಷನ್ ಇಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಬ್ ಬ್ರೋಕರ್ ಆರ್ ಅಥರೈಸ್ಡ್ ಪರ್ಸನ್ ಆಗೋದು. ಸರ್, ಈ ಅಥರೈಸ್ಡ್ ಪರ್ಸನ್ ಅಂದ್ರೆ ಏನ್ ಸರ್, ಇದರಿಂದ ಏನ್ ಬೆನಿಫಿಟ್ ಇದೆ? ಸೊ ಅಥರೈಸ್ಡ್ ಪರ್ಸನ್ ಅಂದ್ರೆ ನೀವು ನಿಮ್ಮ ಒಂದು ಐಡೆಂಟಿಟಿನ NSE BSE ಜೊತೆ ರಿವೀಲ್ ಮಾಡ್ತೀರಾ. ನಿಮ್ಗೆ ಕೋಡ್ ಎಲ್ಲಿಂದ ಬರುತ್ತೆ ಅಂದ್ರೆ NSE, ನಿಮ್ಮ ಒಂದು ಪಾನ್ ಕಾರ್ಡ್, ಆಧಾರ್ ಕಾರ್ಡ್ NSE BSE ಲಿಂಕ್ ಆಗುತ್ತೆ. ಸಬ್ ಬ್ರೋಕರ್ ಆರ್ AP ಬೋತ್ ಆರ್ ಒನ್ ಅಂಡ್ ಸೇಮ್. ಸಬ್ ಬ್ರೋಕರ್ ಅನ್ನೋ ಒಂದು ಥೀಮ್ನ ಸರ್ಕಾರದವರು ಕಟ್ ಮಾಡಿ ಓನ್ಲಿ AP ಅನ್ನೋದನ್ನ ಇವಾಗ ಟ್ರೆಂಡಿಂಗ್ ಅಲ್ಲಿ. ಸೊ AP ಅಂದ್ರೂ ಒಂದೇ, ಸಬ್ ಬ್ರೋಕಿಂಗ್ ಅಂದ್ರೆ ಎರಡೂ ಒಂದೇ. ಸೊ ನಾವೇನ್ ಮಾಡ್ಬೇಕಂದ್ರೆ, ನಾನು ಝರೋದಾ ಕಂಪನಿ ಕಟ್ಟಕ್ಕಾಗಲ್ಲ, ನನ್ನ ಕೈಯಲ್ಲಿ ಅಪ್ಸ್ಟಾಕ್ಸ್ ತರ ಕಂಪನಿ ಕಟ್ಟಕ್ಕಾಗಲ್ಲ, ನನ್ನ ಕೈಯಲ್ಲಿ TD Bull ಅನ್ನೋ ಕಂಪನಿ ಕಟ್ಟಕ್ಕಾಗಲ್ಲ. ಅಟ್ಲೀಸ್ಟ್ TD Bull ಜೊತೆ ಏನ್ ಮಾಡಬೇಕು, ಪಾರ್ಟ್ನರ್ಶಿಪ್ ಮಾಡ್ಕೋಬೇಕು. ಅಪ್ಸ್ಟಾಕ್ಸ್ ಆರ್ ಝರೋದಾ ಆರ್ ಮೋತಿಲಾಲ್ ಜೊತೆ ಏನ್ ಮಾಡಬೇಕು, ಪಾರ್ಟ್ನರ್ಶಿಪ್. ಆ ಪಾರ್ಟ್ನರ್ಶಿಪ್ ಮಾಡೋದನ್ನ ಏನಂತ ಕರೀತಾರೆ, AP ಅಂತ ಕರೀತಾರೆ. ಸರ್, ಇಲ್ಲಿ ಏನು ನಮ್ಮ ಕೆಲಸ ಏನಿರುತ್ತಂದ್ರೆ ಏನೂ ಇಲ್ಲ, ಡಿಮ್ಯಾಟ್ ಅಕೌಂಟ್ಗಳನ್ನ ಟನ್ ಲೆಕ್ಕದಲ್ಲಿ ಓಪನ್ ಮಾಡಬೇಕು. ಸೊ ಟನ್ ಲೆಕ್ಕ ಅಂದ್ರೆ ಸಾವಿರಾರು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಕೈಯಲ್ಲಿ ತಿಂಗಳಿಗೆ ಅಟ್ಲೀಸ್ಟ್ ಒಂದು 20 to 25 ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋ ಶಕ್ತಿ ಇದ್ರೆ ಮಾತ್ರನೇ ಸಬ್ ಬ್ರೋಕರ್ ಆಗಿ ನೀವು ಸೇರ್ಕೊಳ್ಳಿ. ಸರ್, ನನಗೆ ಏನೋ ಅಕೌಂಟ್ ಓಪನ್ ಮಾಡೋ ಶಕ್ತಿ ಇಲ್ಲ ಅಂದ್ರೆ ನೀವು ಸಬ್ ಬ್ರೋಕರ್ ತಗೊಂಡು ಸಹ ಇಟ್ಸ್ ವೇಸ್ಟ್. ಪ್ರತಿ ತಿಂಗಳು ಒಂದು 25 ಡಿಮ್ಯಾಟ್ ಅಕೌಂಟ್ ಆದ್ರೂ ನೀವು ಮಾಡಿಸ್ಬೇಕು. ನೀವು ಮಾಡಿಸ್ಬೇಕಾಗಿರೋದು ಟ್ರೇಡಿಂಗ್ ಮಾಡ್ತಾ ಇರೋಲ್ಲ, ಟ್ರೇಡಿಂಗ್ ಮಾಡ್ತಾ ಇರ್ತಾರೆ, ಟ್ರೇಡಿಂಗ್ ದಿನ ಮಾಡೋರು, ಅಟ್ಲೀಸ್ಟ್ ಆಕ್ಟಿವ್ ಆಗಿ ಇನ್ವೆಸ್ಟ್ ಮಾಡ್ತಾರಲ್ಲ, ಆಕ್ಟಿವ್ ಆಗಿ ಟ್ರೇಡಿಂಗ್ ಮಾಡ್ತಾರಲ್ಲ, ಅಂಥವ್ರದ್ದು ಹುಡುಕಿ ಮಾಡಿಸ್. ಸುಮ್ಮನೆ ಸಿಕ್ದವ್ರದೆಲ್ಲ ಡಿಮ್ಯಾಟ್ ಅಕೌಂಟ್ ಮಾಡಿಸಿದ್ರೆ ಡೆಫಿನೆಟ್ಲಿ ನಿಮ್ಗೆ ಯಾವುದೇ ರೀತಿಯಾದ ರೆವೆನ್ಯೂ ಬರಲ್ಲ. ಸೊ ಇಟ್ಸ್ ಜಸ್ಟ್ ಲೈಕ್ ಝರೋದಾ. ನೀವೇ ಝರೋದಾ ಅಂತ ಅನ್ಕೊಳ್ಳಿ, ನೀವೇ ಏಂಜಲ್ ಅನ್ಕೊಳ್ಳಿ. ಏಂಜಲ್ಗೆ ರೆವೆನ್ಯೂ ಎಲ್ಲಿಂದ ಬರುತ್ತೆ? ಜನಗಳು ಟ್ರೇಡ್ ಮಾಡೋದು. ನಿಮ್ಗೆ ರೆವೆನ್ಯೂ ಯಾವಾಗ ಬರುತ್ತೆ? ಜನಗಳು ಟ್ರೇಡ್ ಮಾಡೋರು. ಸೊ ಡೆಫಿನೆಟ್ಲಿ ಸಮ್ ಪರ್ಸೆಂಟೇಜ್ ಆಫ್ ರೆವೆನ್ಯೂ ನಿಮಗೂ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಇದನ್ನ ನಾವು ನಿಮ್ಮ ಇಂಡಿವಿಜುವಲ್ ನೇಮಲ್ಲೂ ಮಾಡ್ಬೋದು, ಕಂಪ್ನಿ ನೇಮಲ್ಲೂ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯಾದ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರಬಾರ್ದು, ಜೊತೆಗೆ ಯಾವುದೇ ಕೇಸ್ ಇರಬಾರ್ದು, ಫ್ರಾಡ್ ಇರಬಾರ್ದು. ಸೊ ಜೈನಮ್ ಅನ್ನೋ ಬ್ರೋಕಿಂಗ್ ಅನ್ನೋ ಫರ್ಮ್ ಅಲ್ಲಿ ಒಬ್ಬ ಸಬ್ ಬ್ರೋಕರ್ 404 ಕೋಟಿ ಎತ್ಕೊಂಡು
ಮಾಡ್ಕೊಂಡು ಹೋದ ಸಬ್ ಬ್ರೋಕರ್, ಸೊ ಸಮಥಿಂಗ್ ಎಲ್ಲ ಕೇಳಿದ್ರಿ. ಸೊ ಅದೆಲ್ಲ ಅಸಾಧ್ಯ. ಸೊ ಅದು ಹೇಗ್ ಮಾಡಿದ್ರು, ಮೇ ಬಿ ಟ್ರಸ್ಟ್ ನ ತಗೊಂಡು ಜನಗಳ ಟ್ರಸ್ಟ್ ಇಟ್ಕೊಂಡು ಜನಗಳ ಹತ್ರ ದುಡ್ಡು ಇಸ್ಕೊಂಡು ಕ್ಯಾಶ್ ಇಸ್ಕೊಂಡು ಓಡೋಗಿರ್ಬೋದು. ಸಿ ದಟ್ ಕೈಂಡ್ ಆಫ್ ಥಿಂಗ್ಸ್. ಸಿ ಫಸ್ಟ್ ಆಫ್ ಆಲ್ ಸಬ್ ಬ್ರೋಕಿಂಗ್ ಕೊಡೋದು ಓನ್ಲಿ ಫಾರ್ ಎಥಿಕಲ್, ಓನ್ಲಿ ಜೆನ್ಯೂನ್ ವ್ಯಕ್ತಿಗಳಿಗೆ ಮಾತ್ರ ಸಬ್ ಬ್ರೋಕರ್ ಕೊಡ್ತಾರೆ. ಯಾಕಂದ್ರೆ ಇದೊಂದು ಜವಾಬ್ದಾರಿ ಕೆಲಸ. ಸೊ ಅದರಿಂದ ವೆರಿ ಸಿಂಪಲ್, ನೋ ಡಿಫಾಲ್ಟ್ ಆಗಿರಬೇಕು, ಫ್ರಾಡ್ ಆಗಿರಬಾರ್ದು, ಕ್ರಿಮಿನಲ್ ಕೇಸಸ್ ಇರಬಾರ್ದು, ಫುಲ್ ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡ್ತಾರೆ. ಒಂದು ಬ್ಲ್ಯಾಕ್ ಮಾರ್ಕ್ ಇದ್ರು ಸಬ್ ಬ್ರೋಕಿಂಗ್ ಕೊಡಲ್ಲ. ಒಬ್ಬ ವ್ಯಕ್ತಿಗೆ ಒಂದು ಕಡೆ ಮಾತ್ರ ಸಬ್ ಬ್ರೋಕಿಂಗ್ ಕೊಡ್ತಾರೆ, ಬೇರೆ ಎಲ್ಲ ಕಡೆನೂ ಸಬ್ ಬ್ರೋಕಿಂಗ್ ಕೊಡಲ್ಲ. ಒಬ್ಬ ವ್ಯಕ್ತಿಗೆ ಒಂದೇ ಸಬ್ ಬ್ರೋಕಿಂಗ್ ಕೊಡ್ತಾರೆ. ಸೊ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತಗೊಳ್ತಾರೆ, ಅದನ್ನ ಫುಲ್ ಸ್ಟಡಿ ಮಾಡ್ತಾರೆ, ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡ್ತಾರೆ. ಸೊ ಜೊತೆಗೆ ನಿಮ್ಮ ಒಂದು AP ಕೋಡನ್ನು NSC BSc MCXಗೆ ಲಿಂಕ್ ಮಾಡ್ತಾರೆ. ಏನಾದ್ರು ಫ್ರಾಡ್ ಮಾಡೋದು, ಟ್ರೇಡಿಂಗ್ನ ಕ್ಲೈಂಟ್ ಪರವಾಗಿ ನೀವೇ ಟ್ರೇಡ್ ಮಾಡೋದು, ಕ್ಲೈಂಟ್ ಟ್ರೇಡ್ ಏನೋ ಕ್ಯಾಶ್ ಇಸ್ಕೊಳ್ಳೋದು. ಸಬ್ ಬ್ರೋಕರ್ ಆಗಿರೋರು ಆಫೀಸ್ ಕಂಪಲ್ಸರಿ ಮಾಡಬೇಕಾ? ಆಫೀಸ್ ಇದ್ರೆ ಒಳ್ಳೇದು. ಮೋಸ್ಟ್ ಆಫ್ ದ ಸಬ್ ಬ್ರೋಕರ್ಸ್ ಇವಾಗ ಆಫೀಸ್ ಕಂಪಲ್ಸರಿ ಮಾಡಿದ್ದಾರೆ. ಅಟ್ಲೀಸ್ಟ್ 10/10 ಆಫೀಸ್ ಆದರೂ ಇರಬೇಕಾಗುತ್ತೆ. ಬಟ್ ಸಮ್ ಕೇಸಸ್ ಆಫೀಸ್ ಇಲ್ಲ ಅಂದ್ರೂ ನಡೆಯುತ್ತೆ. ಸೊ ಅಟ್ಲೀಸ್ಟ್ ಮನೆಯಲ್ಲೇ ನೀವು ಮಾಡ್ಬೋದು ಸಬ್ ಬ್ರೋಕಿಂಗ್. ಬಟ್ ನಿಮ್ಮ ಮನೆಗೆ 3 ತಿಂಗಳಿಗೊಂದ್ಸತಿ 6 ತಿಂಗಳಿಗೊಂದ್ಸತಿ ಇನ್ಸ್ಪೆಕ್ಷನ್ ಬರ್ತಾರೆ. ಯಾರು? ಬ್ರೋಕಿಂಗ್ ಕಂಪನಿ ಕಡೆಯಿಂದ. ಇವ್ರೇನಾದ್ರು ಕ್ಲೈಂಟ್ಸ್ ಕಡೆಯಿಂದ ಕ್ಯಾಶ್ ಇಸ್ಕೊತಾ ಇದ್ದಾರಾ, ಇವ್ರೇನಾದ್ರು ಮಾಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಾ, ಇವ್ರೇನಾದ್ರು ಟಿಪ್ಸ್ ಕೊಡ್ತಾ ಇದ್ದಾರಾ? ಇದೆಲ್ಲ ಏನೂ ಮಾಡಂಗಿಲ್ಲ. ನೀವು ಕ್ಲೈಂಟ್ಸ್ ಕಡೆಯಿಂದ ಕ್ಯಾಶ್ ಇಸ್ಕೊಳಂಗಿಲ್ಲ, ಟಿಪ್ಸ್ ಕೊಡಂಗಿಲ್ಲ. ಸೊ ನೀವೇ ಕ್ಲೈಂಟ್ಸ್ ಪರ ಟ್ರೇಡ್ ಮಾಡಂಗಿಲ್ಲ. ಕ್ಲೈಂಟ್ಸ್ಗೆ ಯಾವುದೇ ರೀತಿಯಾದ ಗ್ಯಾರಂಟಿಡ್ ರಿಟರ್ನ್ಸ್ ಕೊಡ್ತೀನಿ, ಹಂಗೆ ಮಾಡ್ಕೊಡ್ತೀನಿ, ಹಿಂಗೆ ಮಾಡ್ತೀನಿ, ಸುಳ್ಳು ಭರವಸೆಗಳು ಕೊಡಂಗಿಲ್ಲ. ಸೊ ಇದೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಿದ್ರೆ ಮಾತ್ರನೇ ಸಬ್ ಬ್ರೋಕರ್ ಆಗಿರ್ತೀರಾ. ಈ ರೂಲ್ಸ್ಗಳನ್ನು ವೈಲೇಟ್ ಮಾಡಿದ್ರೆ ನಿಮ್ಮ ಸಬ್ ಬ್ರೋಕಿಂಗ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ತಾರೆ. ಜೊತೆಗೆ ಕೇಸ್ ನಡೀತಾ ಇರುತ್ತೆ ಕೋರ್ಟಲ್ಲಿ. ಎಷ್ಟೋ ಜನ ನನ್ನ ಒನ್ ಆಫ್ ಮೈ ನೋನ್ ಪರ್ಸನ್ ಸಬ್ ಬ್ರೋಕಿಂಗ್ ಲೈಸೆನ್ಸ್ ತೊಗೊಂಡು ಸೊ ಕ್ಲೈಂಟ್ ಪರ ಟ್ರೇಡ್ ಮಾಡಿ ಎಷ್ಟೋ ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡಿದ್ದಾರೆ. ಸೊ ಅದಕ್ಕೆ ಕ್ಲೈಂಟ್ ಇವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇವತ್ತಿಗೂ ಸಹ ಅವರು ಮತ್ತೆ ಸಬ್ ಬ್ರೋಕಿಂಗ್ ಲೈಸೆನ್ಸು ಅವ್ರನ್ನ ತಗೊಳಕ್ ಟ್ರೈ ಮಾಡ್ತಾ ಇರೋ ಸಿಗ್ತಾ ಇಲ್ಲ. ಸೊ ಒಂದು ಸತಿ ಬ್ಲ್ಯಾಕ್ ಮಾರ್ಕ್ ಬಂದರೆ, ಎಕ್ಸ್ಪೆಷಲಿ ಸಬ್ ಬ್ರೋಕಿಂಗ್ ಇದರಲ್ಲಿ ನಿಮಗೆ ನೆಕ್ಸ್ಟ್ ಎಲ್ಲೂ ಈ ಫೀಲ್ಡಲ್ಲೇ ನಿಮ್ಗೆ ಗ್ರೋತ್ ಸಿಗಲ್ಲ. ಸಬ್ ಬ್ರೋಕಿಂಗ್ ತಗೊಳ್ಳೋದು ಈಸಿ, ಮೇಂಟೈನ್ ಮಾಡೋದು ತುಂಬ ಲಾಯಲ್ ಎಥಿಕಲ್ ಆಗಿದ್ರೆ ಮಾತ್ರ ತಗೊಳ್ಳಿ. ನಿಮ್ಮ ತಲೆಯಲ್ಲಿ ದುರಾಸೆ, ನಾನು ದುಡ್ಡು ಮಾಡಿಬಿಡ್ಬೇಕು, ಕ್ಲೈಂಟ್ ಏನಾರು ಆಗಲಿ ನಾನು ದುಡ್ಡು ಮಾಡ್ಬೇಕಂತ ಮೈಂಡ್ಸ್ ಇದ್ದರೆ ದಯಮಾಡಿ ಸಬ್ ಬ್ರೋಕಿಂಗ್ ಯಾರ್ದು ತಗೋಬೇಡಿ. ಬಿಕಾಸ್ ನಿಮ್ಮಿಂದ ಆ ಕಂಪನಿ ಕೆಟ್ಟ ಹೆಸರು, ಏಂಜಲ್ಗೆ, ಝರೋದಾಗೆ, ಮೋತಿಲಾಲ್ ಅವ್ರ ಕೆಟ್ಟ ಹೆಸರು ನಿಮ್ಮಿಂದ. ಇಲ್ಲಿ ಬೆನಿಫಿಟ್ಸ್ ಏನಂದರೆ, ಫಸ್ಟ್ ಆಫ್ ಆಲ್ ಎಕ್ಸಾಮು ಸಹ ಕೇಳ್ತಾರೆ. ಇಲ್ಲಿ ಯಾವ ಎಕ್ಸಾಮ್ ಬರೀಬೇಕಂದ್ರೆ ವೆರಿ ಇಂಪಾರ್ಟೆಂಟ್, NASM 8 ಸೀರೀಸ್ ಕಂಪಲ್ಸರಿ ಇರುತ್ತೆ. NASM 8 ಸೀರೀಸ್ ಕಂಪಲ್ಸರಿ ಕೇಳ್ತಾರೆ. ಇದನ್ನು ನೀವು ಬರೀಬೇಕಾಗತ್ತೆ. ಸರ್ NASM 8 ಸೀರೀಸ್ ಎಲ್ಲಿ ಸರ್ ಬರೆಯೋದು, ಹೆಂಗೆ ಸರ್ ಇದು, ಏನು ಕ್ರೈಟೀರಿಯಾ ಏನಿರುತ್ತೆ ಅಂದರೆ, ಸೊ ನೋಡೋಣ. ಸೊ NASM 8 ಸೀರೀಸ್ ಬರೆಯೋದಕ್ಕೆ ನೀವು ನಿಮ್ಮ ಒಂದು ಡಿಸ್ಟಿಕಲ್ಲೇ ಬರೀಬೋದು. ಬೆಂಗಳೂರಲ್ಲಿದೆ, ಬೆಳಗಾವಿಯಲ್ಲಿದೆ, ತುಮಕೂರಲ್ಲಿದೆ, ಮೈಸೂರಲ್ಲಿದೆ. ಸೊ NASM 8 ಸೀರೀಸ್ ಎಕ್ಸಾಮ್ ಬರೆದ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ 1 or the other day ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ನಿಮಗೆ ಟರ್ಮಿನಲ್, ಸೊ ನೀವು ಕ್ಲೈಂಟ್ಸ್ ಪರ ಟರ್ಮಿನಲ್ ತೊಗೊಂಡು ನೀವೇ ಟ್ರೇಡ್ ಮಾಡ್ಬೋದು. ಜೊತೆಗೆ ಆಡಿಯೋ ರೆಕಾರ್ಡ್ ಆಗಿರಬೇಕು. ಸೊ ನೀವು ಕ್ಲೈಂಟ್ಸ್ ಪರ ನೀವೇ ಟ್ರೇಡ್ ಮಾಡ್ಬೋದು ಇಫ್ ಯೂರ್ ಅ ಸಬ್ ಬ್ರೋಕರ್. ದಟ್ ಕೈಂಡ್ ಆಫ್ ಅಡ್ವಾಂಟೇಜ್ ಯು ಆರ್ ಗೆಟಿಂಗ್ ಸಬ್ ಬ್ರೋಕರ್ಸ್ಗೆ. ಬಟ್ ಇಲ್ಲೇನಂದರೆ ಟರ್ಮಿನಲ್ ತೊಗೋಬೇಕಂದ್ರೆ NASM 8 ಸೀರೀಸ್ ಬರೆದಿರಲೇಬೇಕು. ಆ್ಯಂಡ್ ಸಮ್ ಬ್ರೋಕರ್ಸ್ ಏನು ಹೇಳ್ತಾರೆ ಅಂದರೆ, ನೀವು NASM 8 ಕಂಪಲ್ಸರಿ ಕೇಳ್ತಾರೆ. ಸಬ್ ಬ್ರೋಕರ್ ಸರ್ ನೀವೇನು ಸಬ್ ಬ್ರೋಕರ್ ಆಗಬೇಕಂದ್ರೆ ಡಿಗ್ರಿ ಕಂಪಲ್ಸರಿ ಆಗಿರಬೇಕು, NASM 8 ಆಗಿರಬೇಕು. ನೆಕ್ಸ್ಟ್ NASM ಇದೇ ಥರ NASM 5 ಆಗಿದ್ರೂ ತುಂಬ ಒಳ್ಳೆಯದು. ಸೊ ಈ ಥರ ಒಂದು 2-3 ಸರ್ಟಿಫಿಕೇಶನ್ ಕೇಳಿದ್ರು. ತುಂಬ ರೂಲ್ಸ್ ಇರುತ್ತೆ. ಸರ್ಟನ್ ಬ್ರೋಕರ್ಸ್ ಸಿಕ್ದವ್ರನ್ನೆಲ್ಲ ಸಬ್ ಬ್ರೋಕರ್ ಮಾಡ್ಕೊಂಬಿಡಿ, ಬಿಕಾಸ್ ಅವ್ರಿಗೇನು ಬಿಸ್ನೆಸ್ ಬೇಕು. ಆ್ಯಂಡ್ ನೆನ್ಪಿಟ್ಕೊಳ್ಳಿ, TD ಅಕಾಡೆಮಿಲಿ ಸಬ್ ಬ್ರೋಕರ್ ಆಗೋದು ಹೇಗೆ, ಸಬ್ ಬ್ರೋಕರ್ಗೆ ಯಾವ ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಹೇಗೆ, ಪ್ರತಿಯೊಂದನ್ನು ನಾವು ಟ್ರೈನಿಂಗ್ ಕೊಡ್ತೀವಿ. ಆ್ಯಂಡ್ ದ ಪ್ರೈಸ್ ಈಸ್ ವೆರಿ ಅಫೋರ್ಡಬಲ್. ತುಂಬ ಕಡಿಮೆಗೆ, ಕೈಗೆ ಎಟುಕುವ ಬೆಲೆಯಲ್ಲಿ ನಿಮಗೆ ಈ ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. NASM 8 ಕ್ಲಿಯರ್ ಮಾಡೋದಕ್ಕೆ ನೀವು ಒಂದು ಸಿಂಪಲ್ ಆಗಿ ಒಂದು 500 ಕ್ವಶನ್ಗಳ ಮಾಕ್ ಟೆಸ್ಟನ್ನು ಬರೀಬೇಕಾಗತ್ತೆ. ವಿತ್ ಕ್ವಶನ್ ಆ್ಯಂಡ್ ಆನ್ಸರ್ ನಾವೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ NASM 8ನ ಕ್ಲಿಯರ್ ಮಾಡೋ ಜವಾಬ್ದಾರಿ TD ಅಕಾಡೆಮಿ. ನೀವು ಮಿನಿಮಮ್ 1.5 to 2 months ನೀವು ಓದಬೇಕಾಗತ್ತೆ. ಸೊ ನೀವೇನಾದ್ರು ಬಿಗಿನರ್ ಆದರೆ ಮಿನಿಮಮ್ 2 months ಬೇಕು. ನಿಮ್ಗೆ ಆಲ್ರೆಡಿ ನಮ್ಮ TD ಅಕಾಡೆಮಿಯಲ್ಲಿ ಗೋಲ್ಡ್ ಕೋರ್ಸ್ ಎಲ್ಲ ಮುಗಿಸಿದ್ರೆ ನಿಮಗೆ 1 monthಲ್ಲೇ ನೀವು ಕ್ಲಿಯರ್ ಮಾಡ್ಬೋದು. NASM 8ಅಲ್ಲಿ ಏನಿರುತ್ತೆ ಸಿಲೆಬಸ್ ಅಂದರೆ ಕಂಪ್ಲೀಟ್ಲಿ ರಿಲೇಟೆಡ್ ಟು ಆಪ್ಷನ್ಸ್. ಯಾರ್ಯಾರು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡ್ ಮಾಡ್ತಾ ಇದ್ದೀರೋ, ಆಪ್ಷನ್ ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾ ಇದ್ದೀರೋ, ನಿಮಗೆ NASM 8 ಈಸಿಯಾಗಿ ಕ್ಲಿಯರ್ ಮಾಡ್ತೀರಾ.
ಬಟ್ ನಿಮ್ಗೊಂದು ಪ್ರಾಪರ್ ಟ್ರೈನಿಂಗ್ ಬೇಕಾಗುತ್ತೆ. ಆ ಟ್ರೈನಿಂಗ್ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಬರೀ ನಿಮ್ಗೆ NISM ಕೋಚಿಂಗ್ ಕೊಟ್ಟು ನಾವು ಕಳಿಸಲ್ಲ. ನಿಮಗೆ ಸಬ್ ಬ್ರೋಕರ್ ಆಗೋದು ಹೇಗೆ, ಸಬ್ ಬ್ರೋಕಂಗ್ ಆದರೆ ಪ್ಲಸ್ ಏನು ಮೈನಸ್ ಏನು, ಸೊ ನೀವು ಬೇರೆ ಕಡೆ ಕೆಲಸ ಮಾಡಬಾರ್ದು. ನಾನು ಸಬ್ ಬ್ರೋಕರ್ ಆಗ್ಬಿಟ್ಟೆ, ಅಲ್ಲಿ ಸಂಬಳನೂ ಬರ್ತಾ ಇದೆ, ಇಲ್ಲಿ ನಾನು ಸಬ್ ಬ್ರೋಕಿಂಗ್ ರೆವಿನ್ಯೂ ಬರ್ತಾ ಇದ್ದಾರೆ, ಅದು ಅಗೇನ್ ಕಾನ್ಫ್ಲಿಕ್ಟ್. ನಿಮ್ಮ ಹೆಸರಲ್ಲಿ NSL ರಿಜಿಸ್ಟರ್ ಆಗಿರುತ್ತೆ. ಸೊ ಅದರಿಂದ ನೆನ್ಪಿಟ್ಕೊಳ್ಳಿ, ನೀವು ಫುಲ್ ಟೈಮ್ ಟ್ರೇಡರ್ ಕಮ್ ಇನ್ವೆಸ್ಟರ್, ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟಲ್ಲಿ ಇರ್ತೀನಿ ಅಂದರೆ ನೀವು ಸಬ್ ಬ್ರೋಕರ್ ಲೈಸೆನ್ಸ್ ತೊಗೋಬೇಕು. ತಿಂಗಳಿಗೆ 25 ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು. ಸೊ ಕ್ಲೈಂಟ್ಸ್ನ ಮೀಟ್ ಮಾಡಬೇಕು, ಕ್ಲೈಂಟ್ಸ್ಗೆ ಸರ್ವಿಸ್ ಕೊಡಬೇಕು. ಸೊ ಅವಾಗ ನಿಮ್ಗೆ ಏನು ಮಾಡ್ತಾರೆ, ಸೊ ಅವ್ರು ನಿಮಗೆ ರೆವಿನ್ಯೂ ಶೇರ್ ಮಾಡ್ತಾರೆ, ಬ್ರೋಕರೇಜ್ ರೆವಿನ್ಯೂ ಶೇರ್ ಮಾಡ್ತಾರೆ. ಸರ್ ಎಷ್ಟು ದಿನ ಶೇರ್ ಮಾಡ್ತಾರೆ? ಲೈಫ್ ಲಾಂಗ್ ನಿಮಗೆ ರೆವಿನ್ಯೂ ಶೇರ್ ಆಗುತ್ತೆ. ಸೊ ನೀವು ನೋಡಿರ್ತೀರ, ಬೇರೆ ಬೇರೆ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾ ಇರ್ತಾರೆ, ನಮ್ಮ ಲಿಂಕನ್ನು ಪ್ರೆಸ್ ಮಾಡಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಅಂತಾರೆ. ನಿಮ್ಮ ಲಿಂಕನ್ನು ಪ್ರೆಸ್ ಮಾಡಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ವೆರಿ ಸಿಂಪಲ್, ಬಿಕಾಸ್ ಥ್ರೂ ದಟ್ ಲಿಂಕ್, ಆ ಲಿಂಕನ್ನು ಪ್ರೆಸ್ ಮಾಡಿ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರೆ ಅದು ಅವ್ರ ಕೋಡ್ಗೆ ಹೋಗುತ್ತೆ, ಅವ್ರಿಗೇನಾದ್ರು ರೆವಿನ್ಯೂ ಬರ್ತದೆ. ಸೊ ಅದಕ್ಕೆ ಮೋಸ್ಟ್ ಆಫ್ ದ ಚಾನಲಲ್ಲಿ ಆ ಥರ ಹೇಳ್ತಾರೆ. ಸರ್ ಏನಾಗುತ್ತೆ ಸರ್, ಲೆಟ್ಸೆ ನಾನು 1 ವರ್ಷದಿಂದ ಒಂದು ಕ್ಲೈಂಟು ಸಬ್ ಬ್ರೋಕಿಂಗ್ಗೆ ಕೊಡಲಿಲ್ಲ, ನಾನು ಕೊಡಲಿಲ್ಲ. ಏನು ಮಾಡ್ತಾರೆ, ನಿಮ್ಮ ಸಬ್ ಬ್ರೋಕಿಂಗ್ ಲೈಸೆನ್ಸ್ನ ಡಾರ್ಮ್ಯಾಟ್ ಮಾಡಿ ನಿಮಗೆ ರೆವಿನ್ಯೂ ಬರೋದನ್ನು ನಿಲ್ಲಿಸೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಪವರ್ ಯಾರಿಗಿರ್ತದೆ? ಬ್ರೋಕರ್ಸ್ಗೆ. ಸೊ ನಿಮ್ಮದು ಡಾರ್ಮ್ಯಾಟ್ ಮಾಡಿ ನಿಮ್ಮ ಸಬ್ ಬ್ರೋಕರ್ ಲೈಸೆನ್ಸ್ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ಅದರಿಂದ ಮಿನಿಮಮ್ ತಿಂಗಳಿಗೆ 25 ಕ್ಲೈಂಟನ್ನು ಆನ್ಬೋರ್ಡ್ ಮಾಡ್ತೀನಿ, ನಾನು ಡಿಮ್ಯಾಟ್ ಅಕೌಂಟ್ಸ್ಗಳನ್ನು ಓಪನ್ ಮಾಡಿಸ್ತೀನಿ, ನನಗೆ ಒಳ್ಳೆ ಸರ್ಕಲ್ ಇದೆ, ಸೊ ನಾನು ಜನಗಳ ಜೊತೆ ಇಂಟ್ರಾಕ್ಟ್ ಮಾಡ್ತೀನಿ, ನಾನು ಎಕ್ಸ್ಟ್ರೋವರ್ಟ್ ಅನ್ನಂಗಿದ್ರೆ ಮಾತ್ರ ಸಬ್ ಬ್ರೋಕರ್ಗೆ ಅಪ್ಲೈ ಮಾಡಿ. ಸಬ್ ಬ್ರೋಕರಲ್ಲಿ ಲೆಟ್ಸ್ ಯೋಚನೆ ಮಾಡಿ, ನಿಮ್ಮ ಫ್ರೆಂಡ್ಸು ತಿಂಗಳಿಗೆ ಮಿನಿಮಮ್ 10,000ದಿಂದ 20,000 ರೂಪಾಯಿ ಬ್ರೋಕರೇಜ್ ಕೊಡ್ತಾರೆ. ನೆನ್ಪಿಟ್ಕೊಳ್ಳಿ, ನೀವೇ ನಿಮ್ಮ ಟ್ರೇಡಿಂಗಲ್ಲಿ ತಿಂಗಳಿಗೆ 10,000 ರೂಪಾಯಿ ಬ್ರೋಕರೇಜ್ ಕೊಡ್ತೀರಾ. 10,000 ರೂಪಾಯಿ ಬ್ರೋಕರೇಜ್ ಕೊಡ್ತೀನಿ ಅಂದರೆ, ಸೊ ನಿಮಗೆ 3,000 ರೂಪಾಯಿ ನಿಮ್ಮ ಬ್ರೋಕರೇಜಲ್ಲಿ ನಿಮಗೆ ವಾಪಸ್ ಬಂದರೆ ಹೆಂಗಿರುತ್ತೆ ಯೋಚನೆ ಮಾಡಿ. 10 ಜನ 10,000 ರೂಪಾಯಿ ಬ್ರೋಕರೇಜ್ ಕೊಡುವಂಥ ಟ್ರೇಡರ್ಸ್ ನಿಮಗೆ ಸಿಕ್ಕಿದ್ರೆ ತಿಂಗಳಿಗೆ 30,000 ರೂಪಾಯಿ ರೆವೆನ್ಯೂ ಬರುತ್ತೆ ಅಂದರೆ ಯೋಚನೆ ಮಾಡಿ. ಸಬ್ ಬ್ರೋಕಿಂಗಲ್ಲಿ ದೇರ್ ಇಸ್ ಅ ಬಿಗ್ ಇನ್ಕಮ್ ಆ್ಯಕ್ಚುಲಿ. ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೇನೆ ಅಂದರೆ, ಬರೋ ವರ್ಷ ನಮಗೆ TD ಅನ್ನೋ ಬ್ರೋಕಿಂಗ್ ಫರ್ಮ್ ಬರ್ತಾ ಇದೆ, ಇದರಲ್ಲಿ ನಮಗೆ 10,000 ಜನ ಸಬ್ ಬ್ರೋಕರ್ಸ್ ಬೇಕು. ಇವಾಗ ನಮ್ಮ ಕರ್ನಾಟಕ ಜನ ನಿದ್ದೆಯಿಂದ ಎದ್ದು ಅಟ್ಲೀಸ್ಟ್ ಈ ಸರ್ಟಿಫಿಕೇಶನ್ ಮುಗಿಸ್ಕೊಂಡ್ರೆ, NISM ಎಕ್ಸಾಮ್ ಮುಗಿಸಿ ಫುಲ್ ಟೈಮ್ ಟ್ರೇಡರ್ಸ್ ಸಬ್ ಬ್ರೋಕರ್ ಆಗೋದಕ್ಕೆ ಆಸಕ್ತಿ ಹೊಂದಿದ್ರೆ ಡೆಫಿನೆಟ್ಲಿ 10,000 ಸಬ್ ಬ್ರೋಕರ್ಸ್ನ ನಾನು ಬಾಂಬೆಯಿಂದ ಕರೆಸೋ ಅವಶ್ಯಕತೆ ಇಲ್ಲ. ಕರ್ನಾಟಕದಲ್ಲಿ 10,000 ಸಬ್ ಬ್ರೋಕರ್ ಸಿಕ್ಕಿದ್ರೆ ಯಾವ ಲೆವೆಲಲ್ಲಿ ನಮ್ಮ ಕರ್ನಾಟಕ ಬೆಳೆಯುತ್ತೆ ಯೋಚನೆ ಮಾಡಿ. ಈ ಒಂದು ಫಿನಾನ್ಷಿಯಲ್ ಎಜುಕೇಷನ್ ಯಾವ ಮಟ್ಟದಲ್ಲಿ ನಮ್ಮ ಕರ್ನಾಟಕಕ್ಕೆ ರೀಚ್ ಆಗುತ್ತೆ ಯೋಚನೆ ಮಾಡಿ. ಕರ್ನಾಟಕನ ರೆವಲ್ಯೂಷನ್ ಮಾಡೋದಕ್ಕೆ, ಕರ್ನಾಟಕನ ಬದಲಾಯಿಸೋದಕ್ಕೆ ಈ ಒಂದು ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೀವಿ. ಕೆರಿಯರ್ ಗ್ರೋತ್ ಆಪರ್ಚುನಿಟೀಸ್ ಬಗ್ಗೆ ಯಾರೂ ಮಾತಾಡಲ್ಲ, ಬಟ್ ನಾನು ಫೇಸ್ ಟು ಫೇಸ್ ಯಾವ ಥರ ಒಬ್ಬ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಒಬ್ಬ ವ್ಯಕ್ತಿ ಸಬ್ ಬ್ರೋಕಿಂಗ್ ಮಾಡಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿ ಲಕ್ಷಗಳು ಕೋಟಿಗಳಲ್ಲಿ ಕಮಿಷನನ್ನು ತಗೋಬೋದು ಅಂತ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇನ್ನು ಇದಕ್ಕಿಷ್ಟು ಹೇಳಿದ್ರು ಸಹ ನೀವು ಇನ್ನು ನೋಡೋಣ ಮಾಡೋಣ ಅಂದರೆ ನೀವು ನೋಡ್ತಾನೆ ಇರ್ತೀರಾ. ಬೇರೆಯವರು, ನಿಮ್ಮ ಪಕ್ಕದ ಮನೆ ನಿಮ್ಮ ಫ್ರೆಂಡು ಸಬ್ ಬ್ರೋಕರ್ ಆಗಿ ತಿಂಗಳಿಗೆ 10 ಲಕ್ಷ ದುಡಿತಾನೆ. ಮಿಸ್ ಮಾಡದೆ ಆದಷ್ಟು ಬೇಗ ಕರ್ನಾಟಕದಲ್ಲಿ 10,000 ವಿದ್ಯಾರ್ಥಿಗಳು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿ, 10,000 ಜನ ಸಬ್ ಬ್ರೋಕರ್ಸ್ ಆಗಿ, ಸೊ ದಟ್ ನಮ್ಮ ಕರ್ನಾಟಕದಲ್ಲಿ ಆರ್ಥಿಕ ನಾಲೆಡ್ಜ್, ನಮ್ಮ ಕರ್ನಾಟಕದಲ್ಲಿ ಫಿನಾನ್ಷಿಯಲ್ ನಾಲೆಡ್ಜ್ ಸಹ ಬೆಳಗುತ್ತೆ. ಜೊತೆಗೆ ನಂಬರ್ ಆಫ್ ಡಿಮ್ಯಾಟ್ ಅಕೌಂಟ್ಸ್ ನಮ್ಮ ಕರ್ನಾಟಕದಲ್ಲೇ 7 ಕೋಟಿ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗುತ್ತೆ ಅಂತ ನನ್ನ ಭರವಸೆ. 7 ಕೋಟಿ ಜನಕ್ಕೂ ಅದು ಡಿಮ್ಯಾಟ್ ಅಕೌಂಟ್ ಬರಬೇಕು ಅಂತ ನನ್ನ ಒಂದು ಆಶೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಸರ್ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 ಡೇಸ್ ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ, ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ
ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.